ನಿನ್ನ ಬದುಕಲ್ಲಿ ಶತ್ರು ಅಂತ ಇದ್ರೆ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುವವರೇ ನಿನ್ನ ಸಂಬಂಧಿಕರು. ಯಾಕಂದ್ರೆ ನಿನ್ನನ್ನ ಎಲ್ಲರಿಗಿಂತ ಚೆನ್ನಾಗಿ ಅವರೇ ತಿಳ್ಕೊಂಡಿರ್ತಾರೆ. ನಿನಗೆ ಒಳ್ಳೆಯದನ್ನ ಬಯಸೋದಕ್ಕಿಂತ ಕೆಟ್ಟದನ್ನ ಬಯಸೋ ನಿನ್ನವರು ಯಾವತ್ತಿದ್ರೂ ಶತ್ರು ಸ್ಥಾನವನ್ನೇ ಅಲಂಕರಿಸುತ್ತಿರ್ತಾರೆ ಅಂತ ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ. ನೀನೀ ಮಾತನ್ನು ಯಾವತ್ತು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೆಂಟರು ಸಂಬಂಧಿಕರು ನಿನ್ನವರು ಅಂತ ಮುಖವಾಡ ಹಾಕಿಕೊಂಡು ಓಡಾಡುತ್ತಿರೋ ಜನರು ಯಾವ ಕ್ಷಣದಲ್ಲಾದರೂ ನಿನ್ನ ಕೈಯನ್ನು ಬಿಡಬಹುದು. ಆದ್ರೆ ನೀನು ನಂಬಿರುವಂತಹ ಭಗವಂತ ಮಾತ್ರ ಯಾವುದೇ ರೂಪದಲ್ಲಾದರೂ ಬಂದು ನಿನ್ನ ಕೈ ಹಿಡಿದೇ ಹಿಡಿಯುತ್ತಾನೆ. ನಿನ್ನನ್ನು ರಕ್ಷಣೆ ಮಾಡಿಯೇ ತೀರುತ್ತಾನೆ. ನಿನಗೆ ವರವನ್ನಾಗಲಿ ಶಾಪವನ್ನಾಗಲಿ ಆ ದೇವರು ಕೊಡುವುದಿಲ್ಲ. ನಿನಗೆ ಅವಕಾಶಗಳನ್ನು ಮಾತ್ರ ದೇವರು ಕಲ್ಪಿಸುತ್ತಾರೆ. ಅದನ್ನು ವರವೋ ಶಾಪವೋ ಏನು ಬೇಕಾದರೂ ಪರಿವರ್ತಿಸಿಕೊಳ್ಳುವುದು ನಿನ್ನ ಕೈಯಲ್ಲಿಯೇ ಇದೆ. ನಿನ್ನ ಶತ್ರುಗಳು ನಿನ್ನನ್ನು ತಿರುಗಿ ನೋಡುವಂತೆ ಬೆಳೆದು ನಿಲ್ಲಬೇಕು. ನೀನು ಮಾಡುವ ಕರ್ಮದ ಮೇಲೆ ಮತ್ತು ಕರ್ತವ್ಯದ ಮೇಲೆ ನಂಬಿಕೆ ಇಡು, ನಿನ್ನ ರಾಶಿಯ ಮೇಲಲ್ಲ. ರಾಶಿ ರಾವಣನಿಗೂ ಹಾಗೂ ರಾಮನಿಗೂ ಒಂದೇ ಆಗಿತ್ತು. ಆದರೆ ಅವರವರ ಕರ್ಮ ಅವರು ಅನುಭವಿಸಬೇಕಾಯಿತು ಅಷ್ಟೇ. ಏನೇ ಆಗಲಿ ನೀನು ನಿನ್ನ ಸಂಬಂಧಿಕರ ಮುಂದೇನೆ ಬೆಳೆದು ನಿಲ್ಲಬೇಕು. ನಿಂದಿಸುವವರು ನಿಂದಿಸಲಿ, ನೋಯಿಸುವವರು ನೋಯಿಸಲಿ, ಶಾಪ ಹಾಕ್ತಾ ಇದ್ದಾರಾ ಹಾಕಲಿ, ಬೇಕಾದರೆ ಮನಸ್ಸಿಗೆ ಬಂದಂತೆ ಕೂಗಾಡಲಿ. ನೀನು ಮಾತ್ರ ಯಾವುದನ್ನು ತಲೆಕೆಡಿಸಿಕೊಳ್ಳದೆ ನಿನ್ನ ಪಾಡಿಗೆ ನೀನು ಇರು. ಅವರ ಕರ್ಮದ ಫಲ ಅವರು ಅನುಭವಿಸಿಯೇ ತೀರ್ತಾರೆ. ನೀನು ನಿನ್ನ ಜೀವನದಲ್ಲಿ ಹಾಗೆ ಸಾಧಿಸಲು ನಿನ್ನ ಜೀವನವನ್ನ ವ್ಯರ್ಥ ಮಾಡಬೇಡ. ನಿನ್ನನ್ನ ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಜೀವನದಲ್ಲಿ ನಿನ್ನ ಜೊತೆ ಯಾರು ಇರ್ತಾರೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ನೀನು ಮಾಡಿದ ಪಾಪ ಪುಣ್ಯ ಕರ್ಮದ ರೀತಿಯಲ್ಲಿ ನಿನ್ನನ್ನ ಹಿಂಬಾಲಿಸದೆ ಬಿಡುವುದಿಲ್ಲ. ಅನೇಕರು ತಮ್ಮ ಸ್ವಭಾವದಿಂದಲೇ ತಮ್ಮ ನರಕದ ಹಾದಿಯನ್ನು ಹಿಡಿಯುತ್ತಾರೆ. ಯಾವಾಗ ನೀನು ಸ್ವಭಾವವನ್ನು ಮತ್ತು ನಡವಳಿಕೆಯನ್ನು ಪರಿವರ್ತನೆ ಮಾಡಿಕೊಳ್ಳುವೆಯೋ ಆಗಲೇ ನಿನ್ನ ಸ್ವರ್ಗದ ಬಾಗಿಲು ತೆರೆಯುವುದು. ಜೀವನವೆಂಬ ಸುಂದರವಾದ ಉಡುಗೊರೆ ವ್ಯರ್ಥ ಮಾಡಬೇಡ. ಬದುಕಿನಲ್ಲಿ ಏನು ಸರಿಯಿಲ್ಲ ಅಂತ ನಿನಗೆ ಅನಿಸಿದರೆ ಒಮ್ಮೆ ಯೋಚಿಸಿ ನೋಡು. ನೀನಿನ್ನೂ ಬದುಕಿದ್ದೀಯಾ? ಎಲ್ಲವನ್ನು ನಿನ್ನ ತಲೆಯಿಂದ ತೆಗೆದು ಹಾಕಿಬಿಡು. ನಿನ್ನ ಕತೆ ಇಷ್ಟೇ ಅಂದವರು ಸ್ವತಃ ನಿನ್ನ ಮುಂದೆ ತಲೆ ತಗ್ಗಿಸಿ ನಿಲ್ಲುವಂತೆ ಮಾಡುವ ತಾಕತ್ತು ನಿನ್ನಲ್ಲಿದೆ. ಈ ಮನುಷ್ಯ ಬೈದರೂ ಬುದ್ಧಿ ಕಲಿಯುವುದಿಲ್ಲ, ಹೊಡೆದರೂ ಬುದ್ಧಿ ಕಲಿಯುವುದಿಲ್ಲ, ಬುದ್ಧಿ ಹೇಳಿದರೂ ಬುದ್ಧಿ ಕಲಿಯುವುದಿಲ್ಲ, ಉದಾಹರಣೆ ತೋರಿಸಿದರೂ ಬುದ್ಧಿ ಕಲಿಯುವುದಿಲ್ಲ. ಅವನ ಜೀವನದಲ್ಲಿ ಅವನಿಗೆ ಯಾವಾಗ ನೋವು ಸಂಕಷ್ಟಗಳು ಎದುರಾಗಿ ಅವನು ನಂಬಿದವರೇ ಅವನಿಗೆ ಮೋಸ ಮಾಡಿದಾಗ ಮನುಷ್ಯ ಬುದ್ಧಿ ಕಲಿಯುತ್ತಾನೆ. ಕೊನೆಗೊಂದು ಮಾತು, ಈ ಪ್ರಪಂಚ ಹೇಗಿದೆ ಅಂದ್ರೆ ನೋವು ತನಗಾದರೆ ಮಾತ್ರ ನೋವು, ಅದೇ ನೋವು ಬೇರೆಯವರಿಗಾದರೆ ಅದು ಅವರ ಹಣೆ ಬರಹ ಅಂತಾರೆ. ಎಲ್ಲವನ್ನು ನಿನ್ನ ತಲೆಯಿಂದ ತೆಗೆದು ಹಾಕಿಬಿಡು. ಚಿಂತೆ ಬಿಟ್ಟು ನಿನ್ನ ಕರ್ತವ್ಯವನ್ನು ನೀನು ಮಾಡು. ಜಯ ನಿನಗೆ ಸಿಕ್ಕೇ ಸಿಗುತ್ತದೆ. ಜೈ ಶ್ರೀ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.